ಬೆಳ್ಳಂದೂರು ಪೊಲೀಸ್ ಠಾಣೆಯವರು ಮನೆ ಕಳವು ಮಾಡಿರ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಸುಮಾರು 682 ಗ್ರಾಮ್ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 45 ಲಕ್ಷ ಆಗಿರ್ತಕ್ಕಂಥದ್ದು. ಈ ಘಟನೆ ಆಗಿರ್ತಕ್ಕಂಥದ್ದು ಡಿಸೆಂಬರ್ ತಿಂಗಳ 23ನೇ ತಾರೀಕಿನಂದು. ಮನೆ ಫಿರ್ಯಾದಿದಾರರು ಮತ್ತು ಅವರ ಕುಟುಂಬದವರು ಕೆಲಸದ ನಿಮಿತ್ತ ಬಿಡದಿಗೆ ಹೋದಾಗ ಮನೆಯ ಒಳಗಡೆ ಸುಮಾರು 700 ಗ್ರಾಮ್ ಚಿನ್ನಾಭರಣಗಳನ್ನು ಕಳವು ಮಾಡಿರುವುದಾಗಿ ಮತ್ತು ಅವರ ಮನೆಯ ಕೆಲಸದಾಕೆ ಮೇಲೆ ಪ್ರಾರಂಭಿಕವಾಗಿ ಅನುಮಾನವನ್ನು ವ್ಯಕ್ತ ಮಾಡಿರ್ತಾರೆ. ಆದರೆ ಅದಾದ ನಂತರ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಈ ತಿಂಗಳಂದರೆ ಜನವರಿ 6ನೇ ತಾರೀಕಿನಂದು ಓರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಆತನ ಕೂಲಂಕುಷ ವಿಚಾರಣೆಯಿಂದ ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಆರೋಪಿಯು ಕೂಡ ಮೊದಲು ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದು, ಅದಾದ ನಂತರದಲ್ಲಿ ಆ ಸಂದರ್ಭದಲ್ಲಿ ಒಂದು ಡೂಪ್ಲಿಕೇಟ್ ಕೀಯನ್ನು ಮಾಡಿಸಿ ನಂತರ ಇವರು ಫಿರ್ಯಾದಿದಾರರು ಬಿಡದಿ ಕಡೆಗೆ ಅಂದರೆ ಹೊರಗಡೆ ಹೋಗಿರ್ತಕ್ಕಂಥದ್ದನ್ನು ಮನೆ ಹೊರಗಡೆ ಇದನ್ನು ನೋಡಿ ಬೀಗ ಹಾಕಿರೋದನ್ನು ನೋಡಿ ನಂತರ ರಾತ್ರಿ ಬಂದು ಈ ಕೃತ್ಯವನ್ನು ಎಸಗಿರೋದು ಈಗ ತನಿಖೆಯಲ್ಲಿ ಗೊತ್ತಾಗಿದೆ. ಅದಕ್ಕೋಸ್ಕರವೇ ನಾವು ಪದೇ ಪದೇ ಕೋರ್ಕೊಳ್ತಕ್ಕಂಥದ್ದು, ಮನೆಯಲ್ಲಿ ಕೆಲಸಕ್ಕೆ ಯಾರನ್ನ ಇಟ್ಕೊಳ್ತೀರಿ ಅವರ ಬಗ್ಗೆ ಪೂರ್ವಾಪರಗಳನ್ನು ತಿಳಿದುಕೊಳ್ತಕ್ಕಂಥದ್ದು. ಎರಡನೇದಾಗಿ ಅವರುಗಳಿಗೆ ಈ ರೀತಿ ಮನೆಯ ಕೀಗಳನ್ನು ಅಥವಾ ಮನೆಯ ಸ್ವತ್ತುಗಳನ್ನು ಅವರಿಗೆ ತೋರಿಸದೇ ಇರತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಅದೇ ರೀತಿ ಈ ರೀತಿ ಮನೆಗಳಿಗೆ ಹೊರಗಡೆ ಹೋಗುವಾಗ ಮನೆಗೆ ಬೀಗವನ್ನು ಹಾಕ್ಕೊಂಡು ಹೋಗೋ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಎಚ್ಚರವನ್ನು ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ. ಮನೆಗೆ ಬೀಗ ಹಾಕಿದ್ದು ಗೊತ್ತಾದರೆ ಈ ರೀತಿ ಕಳ್ಳರು ಹೊಂಚು ಹಾಕ್ತಾ ಇರ್ತಾರೆ. ಆದಾಗ್ಯೂ ಇದೊಂದು ಒಳ್ಳೆಯ ಪತ್ತೆ ಕಾರ್ಯ. ಬೆಳ್ಳಂದೂರು ಪೊಲೀಸರಿಗೆ 10,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ.